ಈ 8 ಮನೆಮದ್ದುಗಳ ಸೇವನೆಯಿಂದಾಗಿ ದೇಹದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷ ಸಂಗ್ರಹಣೆ ಆಗುವುದಿಲ್ಲ. ದೇಹದಲ್ಲಿ ಸಂಗ್ರಹಣೆಯಾಗುವ ವಿಷವನ್ನ ಸರ್ವ ರೋಗಗಳಿಂದ ರಕ್ಷಣೆಯನ್ನ ಒದಗಿಸುವ ಈ ವಿಷಶುದ್ಧಿ ಪದಾರ್ಥಗಳನ್ನ ನಾವು ಆಹಾರದಲ್ಲಿ ಹೇಗೆ ಬಳಸೋದು? ಇವೆಲ್ಲ ಪೋಷಕ ಸತ್ವಗಳನ್ನೂ ಶರೀರಕ್ಕೆ ಒದಗಿಸೋದಷ್ಟೇ ಅಲ್ಲದೆ ಶರೀರದ ಶುದ್ಧೀಕರಣ ಮಾಡುವ ಅದ್ಭುತವಾಗಿರ್ತಕ್ಕಂಥ ದಿವ್ಯ ವರದಾನವಾಗಿ ಇದು ಕೆಲಸ ಮಾಡುತ್ತೆ. ಅರಿಶಿಣ ಅದ್ಭುತವಾಗಿರ್ತಕ್ಕಂಥ ವಿಷಶುದ್ಧಿಯ ಅಂಶಗಳನ್ನು ಹೊಂದಿದೆ. ಇದು ಕ್ಯಾನ್ಸರ್ ಬರದಂತೆ ಶರೀರವನ್ನ ರಕ್ಷಣೆ ಮಾಡುತ್ತೆ. ಯಾರಿಗೆ ಬ್ಲಡ್ ಥಿನ್ನರ್ ಔಷಧಿ ಅಂತ ತೆಗೆದುಕೊಳ್ತಿರ್ತಾರೆ, ಅರಿಶಿನ ಜೊತೆಗೆ ಕಾಳುಮೆಣಸು, ಯಾಕಂದ್ರೆ ಅರಿಶಿನ ಸಂಪೂರ್ಣವಾಗಿ ಚೆನ್ನಾಗಿ ಅಬ್ಸರ್ವ್ ಆಗ್ಬೇಕಂದ್ರೆ ರುಚಿ ಇರ್ತಕ್ಕಂಥ ಕಹಿ ರಸವಿರ್ತಕ್ಕಂಥ ಯಾವುದೇ ಪದಾರ್ಥ ವಾತವನ್ನ ಹೆಚ್ಚಿಗೆ ಮಾಡುತ್ತೆ. ಯಾಕಂದ್ರೆ ಕಹಿ ಆಕಾಶ ಮತ್ತು ವಾಯು ಮಹಾಭೂತಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ರುಚಿ ಅಂತ ಹೇಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ ಮೂರುಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ದೇಹದೊಳಗಿರುವ ವಿಷವನ್ನ ಶುದ್ಧೀಕರಣ ಮಾಡುವ 8 ಪ್ರಮುಖವಾಗಿರ್ತಕ್ಕಂಥ ಮನೆಮದ್ದುಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಈ 8 ಮನೆಮದ್ದುಗಳ ಸೇವನೆಯಿಂದಾಗಿ ದೇಹದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷ ಸಂಗ್ರಹಣೆ ಆಗುವುದಿಲ್ಲ. ದೇಹದಲ್ಲಿ ವಿಷ ಸಂಗ್ರಹಣೆ ಆಗುವುದೇ ರೋಗಗಳಿಗೆ ಮೂಲ ಕಾರಣ. ಹಾಗಿದ್ರೆ ದೇಹದಲ್ಲಿ ಸಂಗ್ರಹಣೆಯಾಗುವ ವಿಷವನ್ನ ಶುದ್ಧೀಕರಿಸಿ ದೇಹಕ್ಕೆ ಸರ್ವ ರೋಗಗಳಿಂದ ರಕ್ಷಣೆಯನ್ನ ಒದಗಿಸುವ ಈ ವಿಷಶುದ್ಧಿ ಪದಾರ್ಥಗಳನ್ನ ನಾವು ಆಹಾರದಲ್ಲಿ ಹೇಗೆ ಬಳಸೋದು? ಅದನ್ನ ಔಷಧಿ ರೂಪದಲ್ಲಿ ಬೆಳಗ್ಗೆ ಯಾವ ರೀತಿಯಾಗಿ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡೋದು ಅನ್ನೋದನ್ನ ನೋಡೋಣ. ಅದರಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಕರಿಬೇವಿನ ಸೊಪ್ಪು. ಕರಿಬೇವು ಅದ್ಭುತವಾದ ವಿಷ ಶೋಧನ ಮಾಡುವ ಆಹಾರ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಕರಿಬೇವಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟಿನ ಪ್ರಮಾಣ ಇದೆ. ಕರಿಬೇವಿನಲ್ಲಿ ಆಂಟಿ ಇನ್ಫ್ಲಮೇಟರಿ, ಆಂಟಿ ಮೈಕ್ರೋಬಿಯಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್ ಸ್ವಭಾವಗಳು ಇರೋದ್ರಿಂದ ಶರೀರದ ಎಲ್ಲ ಸ್ರೋತಸ್ಸುಗಳ ಶುದ್ಧೀಕರಣ ಮಾಡುವ ದಿ ಬೆಸ್ಟ್ ಔಷಧಿಯಾಗಿ ಕರಿಬೇವು ಕೆಲಸ ಮಾಡುತ್ತೆ. ಕರಿಬೇವು ವಿಟಮಿನ್ ಡಿ, ಐರನ್, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಜಿಂಕ್ ಇವೆಲ್ಲ ಪೋಷಕ ಸತ್ವಗಳನ್ನೂ ಶರೀರಕ್ಕೆ ಒದಗಿಸೋದಷ್ಟೇ ಅಲ್ಲದೆ ಶರೀರದ ಶುದ್ಧೀಕರಣ ಮಾಡುವ ಅದ್ಭುತವಾಗಿರ್ತಕ್ಕಂಥ ದಿವ್ಯ ವರದಾನವಾಗಿ ಇದು ಕೆಲಸ ಮಾಡುತ್ತೆ. ಆಹಾರದಲ್ಲಿ ಕರಿಬೇವಿನ ಪುಡಿಯನ್ನ, ಕರಿಬೇವಿನ ಎಲೆಯನ್ನ ನಾವು ಬಳಸಬಹುದು. ಕರಿಬೇವಿನ ಚಟ್ನಿ ಮಾಡ್ತಾರೆ, ಕರಿಬೇವಿನ ಎಲೆಗಳನ್ನೆಲ್ಲ ಒಣಗಿಸಿ ಅದನ್ನ ಚಟ್ನಿ ಮಾಡ್ತಾರೆ, ಅದನ್ನು ಬಳಸಬಹುದು. ಆಮೇಲೆ ಆ ಅಡಿಗೆಯಲ್ಲಿ ಆಹಾರದಲ್ಲಿ ಕರಿಬೇವಿನ ಸೊಪ್ಪನ್ನು ಬಳಸೋದು. ಅತಿ ಹೆಚ್ಚಾಗಿ ಉಪಯುಕ್ತವಾಗಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು 4 ರಿಂದ 6 ಎಲೆ ಕರಿಬೇವಿನ ಎಲೆಗಳನ್ನ ಅಗದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಆಮೇಲೆ ಒಂದು ಸ್ವಲ್ಪ ನೀರು ಸೇವನೆ ಮಾಡೋದ್ರಿಂದ ಅತ್ಯಂತ ಹೆಚ್ಚು ಅದರ ಲಾಭಗಳನ್ನು ನಾವು ಪಡ್ಕೊಳ್ಬಹುದು. ಒಟ್ಟಿನಲ್ಲಿ ನೋಡಿ, ನಮ್ಮ ಹಿರಿಯರು ಕರಿಬೇವಿನ ಸೊಪ್ಪನ್ನ ಆಹಾರದಲ್ಲಿ ಒಗ್ಗರಣೆ ಹಾಕ್ಬೇಕಂದ್ರೆ ಕರಿಬೇವಿನ ಸೊಪ್ಪು ಹಾಕದೆ ಒಗ್ಗರಣೆನೇ ಇಲ್ಲ. ಆ ಒಂದು ನಮ್ಮ ಪಾಕಶಾಸ್ತ್ರದಲ್ಲಿ ಎಷ್ಟು ವೈಜ್ಞಾನಿಕತೆ ಇದೆ ಅಂತೇಳಿ ಈ ಮೂಲಕ ನಮಗೆ ತಿಳಿದು ಬರುತ್ತೆ. ಆಹಾರದಲ್ಲಿ ಅಡಗಿರುವ ವಿಷವನ್ನ ಆಹಾರ ಬೇಯಿಸೋ ಸಂದರ್ಭದಲ್ಲಿ ಶುದ್ಧೀಕರಣ ಮಾಡಿ ಶರೀರದಲ್ಲಿ ಅಡಗಿರುವ ವಿಷವನ್ನ ಶುದ್ಧೀಕರಣ ಮಾಡುವ ಕರಿಬೇವಿನ ಸೊಪ್ಪು. ಇನ್ನು ಎರಡನೇದೇನು ಅಂತ ಹೇಳಿದ್ರೆ ಅರಿಶಿಣ ಅದ್ಭುತವಾಗಿರ್ತಕ್ಕಂಥ ವಿಷಶುದ್ಧಿಯ ಅಂಶಗಳನ್ನು ಹೊಂದಿದೆ. ಇದು ಕೂಡ ಅದ್ಭುತವಾಗಿರ್ತಕ್ಕಂಥ, ಇದರಲ್ಲಿ ಕರ್ಕ್ಯೂಮಿನ್ ಅಂತ ಹೇಳಿ ಒಂದು ಅದ್ಭುತ ಔಷಧಿ ಸತ್ವ ಇರ್ತದೆ. ಇದು ಕ್ಯಾನ್ಸರ್ ಬರದಂತೆ ಶರೀರವನ್ನ ರಕ್ಷಣೆ ಮಾಡುತ್ತೆ. ಕ್ಯಾನ್ಸರ್ಗೆ ದಿವ್ಯ ಔಷಧಿ ಅಂತಾನೆ ಹೇಳ್ಬೋದು. ಅರಿಶಿಣದ ಬಗ್ಗೆ ಪಾಶ್ಚಿಮಾತ್ಯರಿಗೆ ಹೆಚ್ಚು ರಿಸರ್ಚ್ ಮಾಡುವ ಒಂದು ಬುದ್ಧಿ ಬಂದಿದೆ. ಆದರೆ ನಮ್ಮವರು
ಪಾಶ್ಚಿಮಾತ್ಯರು ನಮ್ಮ ಅರಿಶಿಣದ ಮೇಲೆ ಪೇಟೆಂಟ್ ತಗೊಂಡಿದ್ದಾರೆ, ಆದ್ರೆ ನಮ್ಮವ್ರಿಗೆ ಅದ್ರ ಬಗ್ಗೆ ಇನ್ನೂ ಅರಿವಿಗೆ ಬರ್ತಾ ಇಲ್ಲ. ಹಾಗೆ ಅರಿಶಿಣ ಕ್ಯಾನ್ಸರ್ ಬರದಂತೆ ತಡೀತದೆ, ಶರೀರದಲ್ಲಿ ಎಲ್ಲೂ ಟ್ಯೂಮರ್ಗಳಾಗದಂತೆ ತಡೀತದೆ, ರಕ್ತ ಜಾಸ್ತಿ ಕ್ಲಾಟ್ ಆಗೋದು, ರಕ್ತ ಹೆಪ್ಪುಗಟ್ಟದಂತೆ ಅದು ತಡೀತದೆ, ರಕ್ತ ಶುದ್ಧೀಕರಣ ಮಾಡುತ್ತೆ, ರಕ್ತ ಧಾತುವಿನ ಪೋಷಣೆಯನ್ನ ಮಾಡುತ್ತೆ, ಹಾಗೂ ಶರೀರದಲ್ಲಿರುವ ಸ್ರೋತಸ್ಸುಗಳನ್ನ ಶುದ್ಧೀಕರಣ ಮಾಡುತ್ತೆ, ಶರೀರದಲ್ಲಿ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ, ಶರೀರಕ್ಕೆ ಯಾವುದೇ ರೀತಿಯ ವೈರಾಣುಗಳ ಹಾವಳಿಯಿಂದ, ಇನ್ಫೆಕ್ಷನ್ಗಳಿಂದ, ಕೆಮ್ಮು, ನೆಗಡಿ, ಜ್ವರ, ಕಫ ಇಂಥವೆಲ್ಲ ಸಮಸ್ಯೆಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಅರಿಶಿಣಕ್ಕಿದೆ. ನೋಡಿ, ಕೆಮ್ಮು, ನೆಗಡಿ, ಜ್ವರ, ಕಫ ಬಂದಾಗ ಒಂದು ಸ್ವಲ್ಪ ಅರಿಶಿಣದ ನುಚ್ಚನ್ನು ಹಾಕಿ, ಒಂದು ಚಮಚ ಹಾಕಿ 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಶೋಧಿಸಿ, ಅದರಲ್ಲಿ ಬೇಕಾದ್ರೆ 2 ಚಿಟಿಕೆ ಕಾಳುಮೆಣಸಿನ ಪುಡಿ ಹಾಕ್ಕೊಂಡು ನಾವು ಸ್ವಲ್ಪ ಅದು ಆರಿದ ಮೇಲೆ 1 ಚಮಚ ಪೂರ್ತಿ ಆರಬೇಕು, ಆರಿದ ಮೇಲೆ ತಣ್ಣಗಾದ್ಮೇಲೆ ಅದರಲ್ಲಿ 1 ಚಮಚ ಜೇನುತುಪ್ಪವನ್ನು ಹಾಕಬೇಕು. ಯಾಕಂದ್ರೆ ಬಿಸಿ ಇರ್ಬೇಕಾದ್ರೆ ಜೇನುತುಪ್ಪ ಹಾಕಿದ್ರೆ ವಿಷ ಆಗುತ್ತೆ. ಅದನ್ನ ಹಾಕ್ಕೊಂಡು ಕುಡಿದ್ರೆ ಕೆಮ್ಮು, ಕಫ, ಅಲರ್ಜಿ ಇವೆಲ್ಲ ದೂರ ಆಗ್ತದೆ. ಅದ್ಭುತವಾಗಿರ್ತಕ್ಕಂಥದ್ದು. ಅದರಲ್ಲಿ ಕಾಳುಮೆಣಸಿನ ಪುಡಿನೂ ಹಾಕೋಬಹುದು, ಸ್ವಲ್ಪ 1-4 ಚಿಟಿಕೆ ಪಿಪ್ಪಲಿ ಪೌಡರ್ನು ಹಾಕೋಬಹುದು. ಹೀಗೆ ಅದ್ಭುತ ಕಫ ನಿವಾರಕ ಔಷಧಿಯಾಗಿ, ರೋಗ ನಿರೋಧಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುವ ಔಷಧಿಯಾಗಿ, ಶರೀರದ ವಿಷಗಳನ್ನ ಶುದ್ಧೀಕರಣ ಮಾಡುವ ಅದ್ಭುತ ಸಂಜೀವಿನಿಯಾಗಿ ಕೆಲಸ ಮಾಡೋದು ಅರಿಶಿಣ. ಇದು ಹಲವಾರು ರೋಗಗಳಿಗೆ ಕೆಲಸ ಮಾಡುತ್ತೆ. ಯಾರಿಗೆ ಬ್ಲಡ್ ಥಿನ್ನರ್ ಔಷಧಿ ಅಂತ ತೆಗೆದುಕೊಳ್ತಿರ್ತಾರೆ, ಅರಿಶಿಣದ ಜೊತೆಗೆ ಕಾಳುಮೆಣಸು, ಯಾಕಂದ್ರೆ ಅರಿಶಿಣ ಸಂಪೂರ್ಣವಾಗಿ ಚೆನ್ನಾಗಿ ಅಬ್ಸರ್ವ್ ಆಗ್ಬೇಕಂದ್ರೆ ಕಾಳುಮೆಣಸು ಅಥವಾ ಹಿಪ್ಪಲಿಯನ್ನು ಬಳಸೋದು ಬಹಳ ಮುಖ್ಯ. ಕೆಲವೊಬ್ಬರಿಗೆ ಇದರಿಂದ ಉಷ್ಣ ಆಗುತ್ತೆ. ಅದು ಉಷ್ಣ ಆದರೆ ಹರಿದ್ರ ಕಾಂಡ ಅಂತೇಳಿ ಆಯುರ್ವೇದದ ಅಂಗಡಿಗಳಲ್ಲಿ ಸಿಗ್ತದೆ. ಹರಿದ್ರ ಕಾಂಡವನ್ನು ತಾವು ಬಳಸ್ಬೋದು. ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಹಾಲು ಮತ್ತು ತುಪ್ಪದಲ್ಲಿ ಅದನ್ನು ಸಂಸ್ಕಾರ ಮಾಡಿ ಅದನ್ನು ಮೊದಲು ತುಪ್ಪದಲ್ಲಿ ಕುದಿಸಿ ಆಮೇಲೆ ಹಾಲಿನಲ್ಲಿ ಕುದಿಸಿ ತಯಾರು ಮಾಡ್ತಾರೆ. ಹರಿದ್ರ ಕಾಂಡ ಅಂತೇಳಿ ಅದನ್ನು ತಾವು ಬಳಸ್ಕೊಳ್ಬೋದು ಜಾಸ್ತಿ ಉಷ್ಣ ಆದರೆ. ಇಲ್ಲಾಂದರೆ ಈ ಅರಿಶಿಣ ಮತ್ತು ಕಾಳುಮೆಣಸನ್ನು ಹಾಗೆ ಉಪಯೋಗ ಮಾಡೋದು. ಅರಿಶಿಣದಲ್ಲಿ ಕಾಳುಮೆಣಸು ಸೇರಿಸಿ ಸೇವನೆ ಮಾಡಿದ್ರೆ ಹೆಚ್ಚು ಲಾಭದಾಯಕವಾಗಿ ಕೆಲಸ ಮಾಡುತ್ತೆ. ಒಂದು ಅರ್ಧ ಚಮಚ ಅರಿಶಿಣ ಪುಡಿಯನ್ನು 1-2 ಚಿಟಿಕೆ ಕಾಳುಮೆಣಸಿನ ಪುಡಿ ಹಾಕಿ 1 ಚಮಚ ಜೇನು ಹಾಕಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದ್ರಿಂದನೂ ಕೂಡ ಅದ್ಭುತವಾಗಿ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ. ಶರೀರದಲ್ಲಿ ಇರ್ತಕ್ಕಂಥ ಟಾಕ್ಸಿಸಿಟಿ ಏನಾಗುತ್ತೆ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಇನ್ನು ಇದಾದ್ಮೇಲೆ 3ನೇದು ದಿ ಬೆಸ್ಟ್ ಅಂತ ಹೇಳಿದ್ರೆ ನುಗ್ಗೆ ಸೊಪ್ಪಿನ ಪುಡಿ ಅಥವಾ ನುಗ್ಗೆ ಸೊಪ್ಪಿನ ಸ್ವರಸ. ನುಗ್ಗೆ ಸೊಪ್ಪನ್ನು ಜ್ಯೂಸ್ ಮಾಡ್ಕೊಂಡು ಸೇವನೆ ಮಾಡ್ಬೋದು. ನುಗ್ಗೆ ಸೊಪ್ಪಿನ ಎಲೆಗಳನ್ನು ಹಾಗೆ ಅಗದು ಸೇವನೆ ಮಾಡ್ಬೋದು. ಒಂದು 10-20 ಎಲೆಗಳನ್ನು ಒಂದು ಅರ್ಧ ಗ್ಲಾಸ್ 1 ಗ್ಲಾಸ್ ಜ್ಯೂಸ್ ಕುಡಿಬೋದು, ಅಥವಾ ನುಗ್ಗೆ ಸೊಪ್ಪಿನ ಪಲ್ಯ ತಿನ್ಬೋದು. ಇದು ಕೂಡ ವಿಷ ಶುದ್ಧೀಕರಣ ಮಾಡುವ ಅದ್ಭುತ ದಿವ್ಯ ಸಂಜೀವಿನಿ. ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಟಮಿನ್ಸ್, ಪ್ರೋಟೀನ್, ಮಿನರಲ್ಸ್ ಹಾಗೂ ಫೈಬರ್ ಅಂಶ ಇದೆ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಈ ನುಗ್ಗೆ ಸೊಪ್ಪಿನ ಒಣಗಿಸಿ ಕ್ಯಾಪ್ಸೂಲ್ ಮಾಡಿ ಮಾರಾಟ ಮಾಡೋದನ್ನು ನಾವು ಕಾಣ್ತೇವೆ. ಮುರಿಂಗಾ ಟ್ಯಾಬ್ಲೆಟ್ ಅಂತ, ಮುರಿಂಗಾ ಕ್ಯಾಪ್ಸೂಲ್ ಅಂತ ಬರ್ತದೆ ನೋಡಿ, ಅದು ನುಗ್ಗೆ ಸೊಪ್ಪಿಂದೆ. ಅದ್ಭುತವಾದ ಪೋಷಕ ಸತ್ವಗಳ ಜೊತೆಗೆ ಇದು ಶರೀರದ ಒಳಗಿರುವ ಆ ವಿಷವನ್ನ ಶುದ್ಧೀಕರಣ ಮಾಡುವ ಸತ್ವವನ್ನು ಹೊಂದಿದೆ. 3 ಆಯ್ತು. ಇನ್ನು 4ನೇದ್ದು ಅಮೃತ ಬಳ್ಳಿ. ಅಮೃತ ಬಳ್ಳಿನೂ ಕೂಡ ನಮಗೆ ಎಲ್ಲ ಕಡೆ ಸಿಗ್ತಕ್ಕಂಥ, ಸಹಜವಾಗಿ ಸಿಗ್ತಕ್ಕಂಥದ್ದು. ಅದನ್ನ ಅಮೃತ ಬಳ್ಳಿಯ ಕಾಂಡವನ್ನ ನಾವು ಚೂರ್ಣ ಮಾಡಿಕೊಂಡು ಅದನ್ನ ಪ್ರತಿನಿತ್ಯ ಬೆಳಗ್ಗೆ 1 ಚಮಚ ಚೂರ್ಣ, ಅದರಲ್ಲಿ ಇದನ್ನ ಅಮೃತ ಬಳ್ಳಿ ಚೂರ್ಣದಲ್ಲಿ ಕೆಲವೊಂದಿಷ್ಟು ಇನ್ನೊಂದು 2 ಚೂರ್ಣಗಳನ್ನು ಬೆರೆಸಿದರೆ ಅದು ಸಂಜೀವಿನಿಯಾಗಿ ಕೆಲಸ ಮಾಡುತ್ತೆ. ಬಹಳ ನಮಗೆ 100 ವರ್ಷ ಆದರೂ ಅದ್ಭುತವಾಗಿರ್ತಕ್ಕಂಥ ದೇಹದಲ್ಲಿ ಶಕ್ತಿಯನ್ನು ವೃದ್ಧಿಸುವ ರಸಾಯನವಾಗಿ ಕೆಲಸ ಮಾಡುತ್ತೆ. ವಾಗ್ಭಟ್ರು ಇದ್ರ ಬಗ್ಗೆ ಹೇಳ್ತಾರೆ. ಅಂದರೆ ಗೋಕ್ಷೂರ ಅಂತ ಬರುತ್ತೆ, ನೆಗ್ಗಿಲು ಮುಳ್ಳು, ಅಮೃತ ಬಳ್ಳಿ ಮತ್ತು ನೆಲ್ಲಿಕಾಯಿ ಪೌಡರ್, ಈ 3ನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು 1 ಚಮಚ ಜೇನಿನೊಂದಿಗೆ ಸೇವನೆ ಮಾಡಿ ನೋಡಿ. ಸತತವಾಗಿ ಸೇವನೆ ಮಾಡಿ 1 ವರ್ಷ. ನಿಮಗೆ ಏನು BP, ಶುಗರು, ಥೈರಾಯ್ಡು ಇವು ತನ್ನಿಂತಾನೇ ರಿವರ್ಸ್ ಆಗಿಬಿಡ್ತವೆ. ಮತ್ತು 100 ವರ್ಷ ಆದರೂ ಚಿರ ಯೌವನವಾಗಿ ನಮ್ಮ ಶರೀರದಲ್ಲಿ ಶಕ್ತಿ ಮತ್ತು ತಾರುಣ್ಯದ ಒಂದು ಉತ್ಸಾಹ ಇರ್ತದೆ. ಅದಕ್ಕೆ ಇದು 4ನೇದಾಗಿ ಅಮೃತ ಬಳ್ಳಿಯನ್ನು ಈ ರೀತಿ ಕಾಂಬಿನೇಷನ್ ಮಾಡ್ಕೊಂಡು ರಾಸಾಯನಿಕ ಚೂರ್ಣವಾಗಿ ಬಳಸ್ಬೋದು, ಅಥವಾ ಪ್ಲೇನ್ ಅಮೃತ ಬಳ್ಳಿ ಕಾರಣದ ಚೂರ್ಣವನ್ನು ತಾವು ಕಷಾಯ ಮಾಡ್ಕೊಂಡು ಆದರೂ ಕುಡಿಬೋದು, ಅಥವಾ ಅದನ್ನು ಹಾಗೇನೆ ಜೇನುತುಪ್ಪದಲ್ಲಿ ಮಿಶ್ರಣ ಮಾಡಿ ಆದರೂ ಸೇವನೆ ಮಾಡ್ಬೋದು. ಇದೊಂದು
ರುಚಿಯಲ್ಲಿ ಕಹಿ ಇದ್ರೂ ಕೂಡ ವಾತಶಾಮಕವಾಗಿ ಕೆಲಸ ಮಾಡ್ತಕ್ಕಂಥ ದಿವ್ಯ ಔಷಧಿ. ನೋಡಿ, ಕಹಿ ರುಚಿ ಇರ್ತಕ್ಕಂಥ, ಕಹಿ ರಸವಿರ್ತಕ್ಕಂಥ ಯಾವುದೇ ಪದಾರ್ಥ ವಾತವನ್ನು ಹೆಚ್ಚಿಗೆ ಮಾಡುತ್ತೆ. ಯಾಕಂದರೆ ಕಹಿ ಆಕಾಶ ಮತ್ತು ವಾಯು ಮಹಾಭೂತಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ರುಚಿ ಅಂತ ಹೇಳ್ತಾರೆ. ಹಾಗೆ ಆಕಾಶ ಮತ್ತು ವಾಯು ತತ್ವ ಕಹಿ ರುಚಿಯಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಕಹಿ ಇದ್ರೂ ಕೂಡ ಇದಕ್ಕೆ ವಿಚಿತ್ರ ಪ್ರತ್ಯಾರ್ಧ ಅಂತ ಕರಿಬೋದು. ಅಂದರೆ ಕಹಿ ಇದ್ದಾಗಲೂ ಕೂಡ ವಾತರೋಗ ಶಾಮಕವಾಗಿ ಇದು ಕೆಲಸ ಮಾಡ್ತದೆ. ಹಾಗೆ ಶರೀರದ ಶುದ್ಧೀಕರಣದಲ್ಲಿ ಬಹಳ ದಿವ್ಯ ಶಕ್ತಿಯಾಗಿ ಔಷಧಿಯಾಗಿ ಕೆಲಸ ಮಾಡುತ್ತೆ. ಇನ್ನು 6ನೇದ್ದು ತುಳಸಿ. ಆ ತುಳಸಿ ಎಲೆಗಳನ್ನು ನಾವು ಸೇವನೆ ಮಾಡೋದು. ತುಳಸಿ ಎಲೆಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿಪೈರೆಟಿಕ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಮೈಕ್ರೋಬಿಯಲ್ ಎಲ್ಲ ಅಂಶಗಳು ಇದ್ದಾವೆ. ಶರೀರ ಶೋಧನೆಗೆ ಶ್ರೀ ತುಳಸಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಶ್ರೀ ತುಳಸಿ ಅಂದರೆ ಅದೊಂದು ವೆರೈಟಿ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ. ತುಳಸಿಯನ್ನು ಗೌರವ ಪ್ರಧಾನವಾಗಿ ನಾವು ಉಲ್ಲೇಖನ ಮಾಡಲಿಕ್ಕೆ ಹಾಗಂತ ಹೇಳಿದೆ. ತುಳಸಿಯಲ್ಲಿ ಹಲವಾರು ಪ್ರಕಾರಗಳಿದ್ದಾವೆ. ಅದರಲ್ಲಿ ಕಪ್ಪು ತುಳಸಿ, ಅದನ್ನು ಕೃಷ್ಣ ತುಳಸಿ ಅಂತ ಕರೀತಾರೆ. ಅದು ಬಹಳ ಒಳ್ಳೆಯ ಪ್ರಭಾವಕಾರಿಯಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ. ಕಫಜ ರೋಗಗಳನ್ನು ಮಕ್ಕಳಿಗೆ ಬರದಂತೆ ತಡಿಬೇಕಂದ್ರೆ ತುಳಸಿ ಎಲೆಗಳನ್ನು ಒಂದೊಂದು ಎರಡು ತಿನ್ನಿಸೋದು ಮಳೆಗಾಲದಲ್ಲಿ. ತಾವು ಕೂಡ ತುಳಸಿ ಎಲೆಗಳನ್ನು ಮಳೆಗಾಲ ಸಂದರ್ಭದಲ್ಲಿ ಸೇವನೆ ಮಾಡೋದ್ರಿಂದ ಈ ಕಫಜ ರೋಗಗಳಿಂದ, ಈ ಸಾಂಕ್ರಾಮಿಕ ಬ್ಯಾಕ್ಟೀರಿಯಾ ವೈರಸ್ಗಳ ರೋಗದಿಂದ ತಾವು ಬಚಾವಾಗ್ಬೋದು. ಒಂದು 10-15 ಎಲೆ ತುಳಸಿ ಎಲೆಯನ್ನು ಹಾಕಿ 1-2 ಗ್ಲಾಸ್ನಲ್ಲಿ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸಿಗೆ ಅದನ್ನು ಇಳಿಸಿ ಆ ತುಳಸಿ ಕಷಾಯವನ್ನು ಕುಡಿದ್ರಿಂದ ಶರೀರದ ಅಣುವಿನಲ್ಲಿ ಅಡಗಿರುವ ವಿಷವನ್ನು ಅದು ಶುದ್ಧೀಕರಣ ಮಾಡುತ್ತೆ. 6 ಆಯಿತು. ಮೊದಲನೇದ್ದು ಕರಿಬೇವು, 2ನೇದ್ದು ಅರಿಶಿನ, 3ನೇದ್ದು ಅಮೃತ ಬಳ್ಳಿ, 4ನೇದ್ದು ತುಳಸಿ, ಮತ್ತು 5ನೇದ್ದು ನುಗ್ಗೆ ಸೊಪ್ಪಾಯಿತು. ಹೀಗೆ ಇವಿಷ್ಟೆಲ್ಲ ಆ ಒಂದು ಸತ್ವಗಳು ಶರೀರದ ವಿಷವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಅಂಶಗಳನ್ನು ಹೊಂದಿದ್ದಾವೆ. ಇನ್ನು ಮತ್ತೊಂದು ಏನು ಅಂತ ಹೇಳಿದ್ರೆ 6ನೇದ್ದು ನೆಲನೆಲ್ಲಿ ಅಂತ ಹೇಳ್ತೇವೆ. ನೆಲನೆಲ್ಲಿ, ಭೂಮಿ ಆಮ್ಲ ಅಂತ ಕರೀತಾರೆ ಅದಕ್ಕೆ. ಭೂಮಿ ಆಮ್ಲ ಅದ್ಭುತವಾಗಿರ್ತಕ್ಕಂಥ ಸಂಜೀವಿನಿ ಇದು. ಈ ನೆಲನೆಲ್ಲಿಯಲ್ಲಿ ಈ ವೈರಸ್ಗಳನ್ನು ಸಂಪೂರ್ಣವಾಗಿ ನಿವಾರಿಸುವ ಶಕ್ತಿಯನ್ನು ನಾವು ಕಾಣಬಹುದು. ನೆಲನೆಲ್ಲಿಯ ಜ್ಯೂಸನ್ನು ಕುಡಿಯೋದ್ರಿಂದ ಲಿಪಿಡ್ ಪ್ರೊಫೈಲ್, ಲಿವರ್ ಪ್ರೊಫೈಲ್ ಬಹಳ ಬ್ಯಾಲೆನ್ಸ್ ಆಗಿರ್ತದೆ. ಲಿವರ್ ಡಿಟಾಕ್ಸ್, ಹೆಪಟೈಟಿಸ್ ಅಂತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಇದರಲ್ಲಿದೆ. ಹೆಪಟೈಟಿಸ್ ವೈರಾಣುಗಳ ಸಮಸ್ಯೆಯಿಂದ ಬರ್ತಕ್ಕಂಥ ಹೆಪಟೈಟಿಸ್, ಆ ಒಂದು ಹೆಪಟೈಟಿಸ್ನ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಜೊತೆಗೆ ಜಾಯಿಂಡಿಸ್ ಸಮಸ್ಯೆ ಬರದಂತೆ ತಡಿಲಿಕ್ಕೆ ಮತ್ತು ಜಾಯಿಂಡಿಸ್ ಸಮಸ್ಯೆಯನ್ನು ಬಂದ ಮೇಲೆ ನಿವಾರಣೆ ಮಾಡಲಿಕ್ಕೆ ಅದ್ಭುತವಾಗಿ ನೆಲನೆಲ್ಲಿ ಕೆಲಸ ಮಾಡುತ್ತೆ. ಇದು ಅದ್ಭುತವಾದ ವಿಷಶುದ್ಧಿಯ ಅಂಶಗಳನ್ನು ಹೊಂದಿರುವ, ಪ್ರಕೃತಿ ದತ್ತವಾಗಿ ಬಂದಿರುವ ಒಂದು ಪ್ರಮುಖವಾದ ವಿಷಶುದ್ಧಿಯ ಪದಾರ್ಥ ಅಂತೇಳಿ ನಾವು ಕರಿಬೋದು. ಎಷ್ಟು ಪದಾರ್ಥಗಳದವು ಮತ್ತೆ ನೋಡೋಣ, ನೆನಪಿಸ್ಕೊಳ್ಳೋಣ. 1 ಕರಿಬೇವು, 2ನೇದು ಅರಿಶಿನ, 3ನೇದು ಅಮೃತ ಬಳ್ಳಿ, 4ನೇದು ತುಳಸಿ, 5ನೇದು ನುಗ್ಗೆ ಸೊಪ್ಪು, 6ನೇದು ಏನು ಅಂತ ಹೇಳಿದ್ರೆ ಈ ನೆಲನೆಲ್ಲಿ. ಈ ಪದಾರ್ಥಗಳಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಷ ಶೋಧನೆ ಮಾಡುವ ಶಕ್ತಿ ಇದೆ ಅಂದರೆ, ನೆಲನೆಲ್ಲಿಯನ್ನು ನೀವು ಸೇವನೆ ಮಾಡಿ ಜ್ವರ, ಕೆಮ್ಮು, ನೆಗಡಿ ಇಂಥ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನಿಂದ ಬರ್ತಕ್ಕಂಥ ಆ ರೋಗಗಳನ್ನು ಕೇವಲ 1-2-3 ತಾಸಿನಲ್ಲೇ ಅದು ನಿಯಂತ್ರಣಕ್ಕೆ ತರ್ತದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ಅದರಲ್ಲಿ ಕಾಣಬಹುದು. ಇದಾದ ಮೇಲೆ ಮತ್ತೊಂದು ಏನು ಅಂತ ಹೇಳಿದ್ರೆ ಈ ಬಿಲ್ವಪತ್ರೆ ಎಲೆನೂ ಕೂಡ ವಿಷ ಶುದ್ಧೀಕರಣ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಅದನ್ನು ಕೂಡ ಒಂದು 10-20 ಎಲೆಗಳನ್ನು 2 ಗ್ಲಾಸ್ ನೀರಿನಲ್ಲಿ ಹಾಕಿ ಅರ್ಧ ಗ್ಲಾಸಿಗೆ ಇಳಿಸಿ ಕುದಿಸಿ ಅದನ್ನ ಅರ್ಧ ಗ್ಲಾಸಿಗೆ ಇಳಿಸಿ ಕಷಾಯ ಕುಡಿಬೋದು. ಅಥವಾ ಒಂದು 4-5 ಬಿಲ್ವಪತ್ರೆ ಎಲೆಗಳನ್ನು ಪ್ರತಿನಿತ್ಯ ತಾವು ಸೇವನೆ ಮಾಡೋ ರೂಢಿ ಇಟ್ಕೊಳ್ಬೇಕು, 1-2-3 ತಿಂಗಳು ನಿರಂತರವಾಗಿ. ಇದರಿಂದನೂ ಕೂಡ ಶರೀರದಲ್ಲಿ ಸಂಗ್ರಹಣೆ ಆಗುವ ವಿಷ ಸಂಪೂರ್ಣವಾಗಿ ಶುದ್ಧ ಆಗುತ್ತೆ. ಮನೆಯಲ್ಲಿ ಇದ್ದರೆ ಬಿಲ್ಪತ್ರೆ, ಬೇಕಿಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆ ಅಂತ ಹೇಳ್ತಾರೆ. ಅಂದರೆ ಆಸ್ಪತ್ರೆಯ ಸವಾಸನೆ ಇಲ್ದಂಗೆ ನಮ್ಮನ್ನು ರಕ್ಷಣೆ ಮಾಡುವ, ವಿಷ ಶೋಧನೆಯನ್ನು ಮಾಡುವ ಅದ್ಭುತ ಶಕ್ತಿ ಬಿಲ್ಪತ್ರೆಗೆ ಇದೆ. ಅದಕ್ಕೆ ಪೂಜೆಗೆ ಬಿಲ್ಪತ್ರೆಯನ್ನು ಬಳಸೋದು. ಪೂಜೆಗೆ ನಾವು ಬಾಳೆಹಣ್ಣು ಬಳಸ್ತೇವೆ. ಬಾಳೆಹಣ್ಣಲ್ಲಿ ಅದ್ಭುತವಾದ ಜೀವ ಶಕ್ತಿ ಇದೆ. ಅದಕ್ಕೆ ಕದಳಿ ಫಲ ಅಂತ ಕರೀತಾರೆ. ಬಿಲ್ಪತ್ರೆಯನ್ನು ಬಳಸ್ತೇವೆ, ತುಳಸಿ ಬಳಸ್ತೇವೆ.
ಗರಿಕೆ ಬಳಸ್ತೇವೆ. ಇವೆಲ್ಲ ಔಷಧಿ ಸತ್ವಗಳಿದಾವೆ ಇದರಲ್ಲಿ. ಅದನ್ನ ಪೂಜೆಗೆ ಅರ್ಪಿಸಿ ನಾವು ಸೇವನೆ ಮಾಡಬಹುದು. ಹೀಗೆ ಇವೆಲ್ಲ ಅಂಶಗಳು. ಇನ್ನ ದಿ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಮತ್ತೊಂದು ವಿಷ ಶುದ್ಧೀಕರಣ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಗರಿಕೆ. 8ನೇದ್ದು, ಗರಿಕೆಯನ್ನು ಕೂಡ ನೀವು ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೋದು. ಅದರ ಪುಡಿಯನ್ನು ಒಂದೊಂದು ಚಮಚ ಪ್ರತಿನಿತ್ಯ ತೆಗೆದುಕೊಳ್ಳೋದ್ರಿಂದ ಕರಳು ಶುದ್ಧಿ ಆಗುತ್ತೆ. ಕರಳಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಶುದ್ಧವಾಗ್ತವೆ, ಸಂಪೂರ್ಣವಾಗಿ ಹೊರಗೆ ಹೋಗ್ತವೆ. ಆಮೇಲೆ ರಕ್ತ ವೃದ್ಧಿ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ, ಸಪ್ತ ಧಾತುಗಳ ಪೋಷಣೆ ಆಗುತ್ತೆ. ಪಿತ್ತ ವಿಕಾರದಿಂದ ಶರೀರದಲ್ಲಿ ಬಂದಿರುವ ಎಲ್ಲ ಉಷ್ಣಜ ಆ ಒಂದು ಸಮಸ್ಯೆಗಳನ್ನು ಇದು ಸರಿಪಡಿಸುತ್ತೆ. ಈ ಒಂದು ಗರಿಕೆ ಜ್ಯೂಸನ್ನು ಕುಡಿಯೋದ್ರಿಂದ ಕಿಡ್ನಿ ಮತ್ತು ಗಾಲ್ ಬ್ಲಾಡರ್ಲಿ ಸ್ಟೋನ್ ಆದರೆ ಅದು ಕೂಡ ಕರಗ್ತಾ ಬರ್ತದೆ. ಅದ್ಭುತವಾಗಿ ಶರೀರದ ಆಮ ಪಿತ್ತ ಆಮ ವಾತ ದೋಷಗಳನ್ನು ನಿವಾರಿಸುವ ಶಕ್ತಿ ಗರಿಕೆಯಲ್ಲಿದೆ. ವಾತ ಪ್ರಕೋಪ ಇರತಕ್ಕಂಥವ್ರು ಇದು ಶೀತ ಗುಣಧರ್ಮ ಹೊಂದಿರೋದ್ರಿಂದ ಸ್ವಲ್ಪ ಒಂದು 4-5 ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನು ಇದರ ಜ್ಯೂಸ್ನಲ್ಲಿ ಹಾಕಿ ಬಳಸೋದು ಬಹಳ ಮುಖ್ಯ. ಹೀಗೆ ಈ 8 ಪದಾರ್ಥಗಳು ವಿಷಶೋಧನೆಯನ್ನ ಮಾಡುವ ದಿವ್ಯ ಆಹಾರಗಳು ಅಂತ ಹೇಳ್ಬೋದು. ಇವು ನಮಗೆ ಸಹಜವಾಗಿ ಸಿಗ್ತವೆ. ಎಲ್ಲರ ಮನೆಯ ಎದುರುಗಡೆನೂ ಇದು ಬೆಳೆದು ನಿಂತಿರ್ತದೆ. ಇವೆಲ್ಲ ಪದಾರ್ಥಗಳು ಎಲ್ಲರ ಮನೆಯಲ್ಲೂ ಕೂಡ ಇರ್ತದೆ ಅಲ್ವಾ? ಅದಕ್ಕೆ ಇವುಗಳನ್ನು ಬಳಸಿ. ಕರಿಬೇವು, ತುಳಸಿ, ಅಮೃತಬಳ್ಳಿ, ಅರಿಶಿಣ, ಆಮೇಲೆ ನೆಲನೆಲ್ಲಿ, ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಈ ಗರಿಕೆ, ಇವೆಲ್ಲವುಗಳು ಕೂಡ ಶರೀರದ ಒಳಗೆ ಅಡಗಿರುವ ವಿಷಶೋಧನೆ ಮಾಡುವ ಅದ್ಭುತ ಶಕ್ತಿಯನ್ನು ಹೊಂದಿದಾವೆ. ಇದನ್ನು ಆಹಾರದಲ್ಲೂ ತಾವು ಬಳಸ್ಬೋದು, ಅಥವಾ ಅದನ್ನು ಬೆಳಗ್ಗೆದ್ದು ಖಾಲಿ ಹೊಟ್ಟೆಲಿ ಎಷ್ಟು ಪ್ರಮಾಣ ನಾನು ಹೇಳಿದ್ದೀನಿ ಅಷ್ಟು ಪ್ರಮಾಣ ಅದನ್ನು ಅಗದು ಸೇವನೆ ಮಾಡೋದ್ರಿಂದ ಕೂಡ ಅದರ ಅದ್ಭುತ ಲಾಭವನ್ನು ಪಡ್ಕೊಳ್ಬೋದು. ಶರೀರಕ್ಕೆ ಯಾವುದೇ ರೋಗ ಬರಬೇಕಂದ್ರೂ ಟಾಕ್ಸಿಸಿಟಿ ಹೆಚ್ಚಿಗೆ ಆಗಿದೆ. ಆ ಟಾಕ್ಸಿಸಿಟಿಯನ್ನು ನಾವು ವಿಷ ಅಂತ ಕರಿತೀವಿ ಆಯುರ್ವೇದದಲ್ಲಿ. ಆ ವಿಷವನ್ನು ಶೋಧನೆ ಮಾಡಿದ್ರೆ ಟಾಕ್ಸಿಸಿಟಿ ಇರೋದೇ ಇಲ್ಲ, ರೋಗದ ಉತ್ಪತ್ತಿನೇ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಕೆಲವೊಂದಿಷ್ಟು ರೋಗಗಳ ನಿವಾರಣೆ ಮಾಡಲಿಕ್ಕೂ ಕೆಲಸ ಮಾಡ್ತವೆ, ರೋಗ ಬರದಂತೆ ಶರೀರವನ್ನು ಶುದ್ಧವಾಗಿಡ್ಲಿಕ್ಕೂ ಕೂಡ ಇವು ಕೆಲಸ ಮಾಡ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.